ಅಷ್ಟೇ, ವಿಶ್ವಾಂಬರನಿಗೂ ಅಷ್ಟೇ ತುಂಬ ತುಂಟತನ. ಮಗುವಿದ್ದಾಗ ತುಂಬ ತುಂಟ ಹಠ ಮಾಡ್ತಾ ಇದ್ದ. ಹರಿನಾಮ ಸಂಕೀರ್ತನೆಯಿಂದ ಸುಮ್ಮನಾಗಿದ್ದ. ಅವರಮ್ಮ ಹರಿನಾಮ ಸಂಕೀರ್ತನೆ ಆಡ್ತಿದ್ರೆ ಸುಮ್ಮನಾಗುತ್ತಾ ಇಲ್ಲ. ಅದ್ಭುತ ಸಂಕೀರ್ತನೆ ಮಾಡುತ್ತಾ ಮಾಡುತ್ತಾ ಅದ್ಭುತವಾಗಿ ನರ್ತನ ಮಾಡುತ್ತಿದ್ದರು ಇವರು. ಜನರೆಲ್ಲ ಇವರನ್ನೇ ನೋಡುತ್ತಿದ್ದರು. ಅಂತರಂಗದ ಆನಂದ ಅಭಿವ್ಯಕ್ತವಾಗುತ್ತಿತ್ತು. 10 ವರ್ಷದ ಹುಡುಗ ಸತ್ಸಂಗಕ್ಕೆ ಹೋಗುತ್ತಿದ್ದ. ಹರಿಭಜನೆ, ಗೌರಾಂಗ ದೇವರ ನರ್ತನ ಎಲ್ಲರಿಗೂ ಆನಂದ ಮತ್ತು ಇವರ ಮಾತುಗಳು ಕೇಳಲು ತುಂಬ ಆಕರ್ಷಣೆ, ಎಲ್ಲರ ಮನಸ್ಸು ಸೆಳೆಯುತ್ತಿತ್ತು. ಆ ರೀತಿ ಮಾತಾಡ್ತಾ ಇದ್ದರು ಭಗವಂತನ ಬಗ್ಗೆ. ಇವರು ಮಹಾರಾಷ್ಟ್ರಕ್ಕೆ ಬಂದಾಗ, ಬಂಗಾಳದಿಂದ ಮಹಾರಾಷ್ಟ್ರಕ್ಕೆ ಬಂದಾಗ ಇವರ ಅಣ್ಣ ತೀರಿಕೊಂಡರು. ಎಲ್ಲ ಜವಾಬ್ದಾರಿ ಇವರ ಮೇಲೆ ಬಿತ್ತು. ಅಷ್ಟೇ ಅಲ್ಲದೆ ನವ್ಯ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಇವರನ್ನು ಓದಲೇಬೇಕಾದಷ್ಟು ನವ್ಯ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಮಾಸ್ಟರ್ ಡಿಗ್ರಿ ಪಡೆದರು. ನ್ಯಾಯಾಂಗ ಗ್ರಂಥವನ್ನು ರಚಿಸಿರುತ್ತಾರೆ. ಹೇಳಿಕೊಡುವಂತಹ ನ್ಯಾಯ ಪಂಡಿತರಾಗಿದ್ದರು. 20 ವರ್ಷಗಳಲ್ಲಿ ವಾಕ್ಯಗಳಲ್ಲಿ ಕೆಲವು ಭಾಗವತವನ್ನು ಕೆಲವು ವಾಕ್ಯಗಳಲ್ಲಿ ಸೇರಿಸಿ ಭಜನೆಯನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ಹಲವಾರು ಸದ್ಗುಣಗಳು. ಅವರ ಮಿತ್ರ ರಘುನಾಥ್ ಪಂಡಿತ್ ಎನ್ನುವರು ಒಂದು ನ್ಯಾಯಶಾಸ್ತ್ರವನ್ನು ಬರೆದಿರ್ತಾರೆ. ಅವರು ಸ್ನೇಹಿತ ಇರ್ತಾನೆ. ಒಂದು ಸಲ ಚೈತನ್ಯ ದೇವರು ತಾವು ಬರೆದಂತಹ ನ್ಯಾಯಶಾಸ್ತ್ರವನ್ನು ರಘುನಾಥ್ ಪಂಡಿತರಿಗೆ ರಘುನಾಥರು ಅಳುತ್ತಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದೀರಾ ನೀವು, ನಂದು ಏನಕ್ಕೂ ಕೆಲಸಕ್ಕೆ ಬರಲ್ಲ ಆ ಥರ ಇದೆ ನಂದು ಅಂತ ಅಳುತ್ತಾರೆ. ಏಕೆ ಎಂದು ಚೈತನ್ಯ ಪ್ರಭು ಹೇಳ್ತಾರೆ. ಅದಕ್ಕೆ ರಘುನಾಥರು ಹೇಳುತ್ತಾರೆ, ಏನು ಅದ್ಭುತವಾಗಿದೆ ಸ್ವಾಮಿ, ನಾನು ಒಂದು ಬರೆದಿದ್ದೇನೆ, ಇದರ ಮುಂದೆ ನನ್ನದನ್ನು ಯಾರೂ ಕೇಳುವುದಿಲ್ಲ ಎಂದರು. ತಕ್ಷಣ ಚೈತನ್ಯ ಪ್ರಭುಗಳು ತಾವು ಬರೆದ ಗ್ರಂಥವನ್ನು ನದಿಯಲ್ಲಿ ಎಸೆದುಬಿಟ್ಟರು. ಯಾಕಂದರೆ ಮಿತ್ರನಿಗೆ ನೋವಾಗುತ್ತದೆ ಅನ್ನೋ ಭಾವದಲ್ಲಿ ಅವರು ಬರೆದಂತಹ ನ್ಯಾಯಶಾಸ್ತ್ರವನ್ನು ನದಿಗೆ ಎಸೆದು ಬಿಡ್ತಾರೆ. ಅವ್ರು ನೋಡಿ ಎಷ್ಟು ಬೆಲೆ ಕೊಡ್ತಾರೆ ಮಿತ್ರನಿಗೆ ಅಲ್ವಾ. ಅಂತಹ ಋಷಿಗಳು ಬರೆದದ್ದನ್ನು ತಿದ್ದಲು ನಾನು ಯೋಗ್ಯನಲ್ಲ ಎನ್ನುತ್ತಾರೆ. ಅದು ಅವರ ದೊಡ್ಡ ಗುಣ ಅಲ್ವಾ. ಗಯಾ ಕ್ಷೇತ್ರದಲ್ಲಿ ಬುದ್ಧನ ಪಾದಗಳನ್ನು ದರ್ಶನ ಮಾಡಿದಾಗ ಅವರಲ್ಲಿ ಪರಿವರ್ತನೆಯಾಗಿ ಬೇರೆ ವ್ಯಕ್ತಿಯಾಗುತ್ತಾರೆ. ಪರಿವರ್ತನೆ ಆಗಿಬಿಡುತ್ತೆ. ವಿಶ್ವಾಂಬರ ಹೋಗಿ ಚೈತನ್ಯ ಪ್ರಭುಗಳಾಗಿ ಪರಿವರ್ತನೆ ಆಗುತ್ತಾರೆ. ಒಂದು ಪಾಠಶಾಲೆಗೆ ಸೇರುತ್ತಾರೆ ಮತ್ತು ಪಾಠ ಮಾಡ್ತಾರೆ. ಅವರು ಸೇರಿ 2-3 ವರ್ಷಗಳ ಮುಗಿಯುವುದರೊಳಗೆ ಮಹಾಸಂತನಾಗಿ ಹೊರಬರುತ್ತಾರೆ. ಮಹಾ ಪಂಡಿತರಾಗಬೇಕೆಂದು ಅವರ ಆಸೆಯಾಗಿತ್ತು. ಮರೆತು ಹೋಗಿ ಸಂತರಾಗಿ ಹೊರಬಂದರು. ಸ್ಕೂಲೇ ಬಿಟ್ಬಿಟ್ಟು ಸಂತನಾಗಿ ಹೊರಬರ್ತಾರೆ. ಹಳೆಯ ಅಹಂಕಾರ ಪಂಡಿತನಾಗಿದ್ದರು. ಒಂದು ಸ್ವಲ್ಪ ಅಹಂಕಾರ ಪಂಡಿತನಾಗಿದ್ದರು. ಅದು ನಾಶವಾಗಿ ಹೋಯಿತು. ಮಹಾಸಂತ ಜಾಗೃತನಾದ. ಹಲವಾರು ಭಕ್ತರು ಶಿಷ್ಯರು ಬರಲು ಶುರುವಾಯಿತು. ಇಡೀ ಅಮರ್ತ್ಯವಾಗಿ ಪರಿವರ್ತಿಸಿದರು. ಅವರಲ್ಲಿ ಯಾವ ರೀತಿ ಮರ್ತ್ಯ ಇತ್ತು ಅದೆಲ್ಲ ಅಮರ್ಥವಾಗಿ ಪರಿವರ್ತನೆಯನ್ನು ಮಾಡುತ್ತಾ ಬೇರೆ ಬೇರೆ ಭಜನೆಗಳನ್ನು ಮಾಡುತ್ತಾ ಊರು ಸುತ್ತಿ ಹಾಕಿ ಬರುತ್ತಿದ್ದರು. ಭಕ್ತಿ ಭಾವದ ಶಕ್ತಿಯಿಂದ ಎಲ್ಲ ಲೋಪದೋಷಗಳನ್ನು ತೊಳೆದವರು ಪ್ರತಿದಿನ ನಡೆಯುತ್ತಾ ಭಜನೆಯನ್ನು ಮಾಡುತ್ತಾ ನಗರ ಪ್ರದರ್ಶನ ಮಾಡುತ್ತಿದ್ದರು. ಬಂಗಾಳದಲ್ಲಿ ಮುಸಲ್ಮಾನರ ಆಳ್ವಿಕೆ ಇತ್ತು. ಅಲ್ಲಿ ಮುಖ್ಯಸ್ಥ ಕಾಜಿ ಎನ್ನುವ ಕಾಜಿ ಸಾಬ್ ಅವರಿದ್ದು. ಎಣ್ಣೆಯ ದೀಪಗಳನ್ನು ಇವರು ಹಿಡಿದುಕೊಂಡು, ಅವಾಗ ಲೈಟ್ಗಳಿಲ್ಲ, ಎಣ್ಣೆಯ ದೀಪಗಳನ್ನು ಹಿಡಿದುಕೊಂಡು ಪ್ರತಿದಿನ ಭಜನೆ ಮಾಡುತ್ತಾ ನಗರದ ಪ್ರದರ್ಶನ ಮಾಡುವುದನ್ನು ವಿರೋಧಿಸಿದರು. ಯಾರು? ಕಾಜಿ ಸಾಬ್ ವಿರೋಧಿಸಿದರು. ಒಂದು ದಿನ ಸಂಕೀರ್ತನ ಮಂಡಳಿಯ ಭಜನೆ ಮಾಡುತ್ತಾ ಕಾಜಿಯ ಮನೆಗೆ ಹೋಗಿಬಿಟ್ರು. ಯಾರು? ಅವ್ರ ಮನೆಗೆ ಹೋಗ್ತಾರೆ, ಕಾಜಿ ಮನೆಗೆ. ದೀವಡಿಗಳೊಂದಿಗೆ ಚೈತನ್ಯ ಪ್ರಭು ಅವರ ಮನೆಯ ಒಳಗೆ ಹೋದರು. ಅವರೊಂದಿಗೆ ಮಾತನಾಡಿದರು. ಯಾರು ಸರಿ ತಪ್ಪು, ಅಲ್ಲನೂ ಬೇರೆ ಅಲ್ಲ, ನಮ್ಮ ಕೃಷ್ಣನೂ ಬೇರೆ ಇಲ್ಲ ಅನ್ನೋ ರೀತಿಯಿಂದ. ಮತ್ತೊಂದು ಘಟನೆ, ಜಗನ್ನಾಥ ಮಾಧವ ಎನ್ನುವ ವ್ಯಕ್ತಿಗಳು ಸಂಕೀರ್ತನಾ ಮಂಡಳಿಯಲ್ಲಿ ಎದುರು ಬದರು ಅವರನ್ನು ಜಗಾಯಿ ಮಗಾಯಿ ಎಂದು ಕರೀತಾ ಇದ್ದರು. ಎಲ್ಲರೂ ಕರೆಯುತ್ತಿದ್ದರು. ಇಬ್ಬರು ದುಷ್ಟ ಬ್ರಾಹ್ಮಣರು. ಅವರಿಗೆ ಇದ್ರ ಬಗ್ಗೆ ಅದೇ ಅವ್ರು ಮುಂದುವರಿಯೋದು ಇಷ್ಟ ಇರಲಿಲ್ಲ. ಇದನ್ನು ಇಷ್ಟಪಡುತ್ತಿರಲಿಲ್ಲ. ಭಕ್ತರಾಗಿ ನಿತ್ಯಾನಂದರು ಇವರೇ ವಿಶ್ವಾಂಬರ ನಿತ್ಯಾನಂದ. ಭಕ್ತರಾದ ನಿತ್ಯಾನಂದರು ಅದ್ವೈತ ಗೋಸಾಯಿ ಬರೆಯುತ್ತಿದ್ದಾಗ ಒಂದು ಕಲ್ಲನ್ನು ಎಸೆದರು. ಆವಾಗ ಅವರು ಬರಿತಾ ಇರ್ತಾರೆ. ಯಾರು? ನಿತ್ಯಾನಂದ ಮತ್ತು ಅದ್ವೈತ ಗೋಸ್ವಾಮಿ ಏನೋ ಬರಿತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಒಂದು ಕಲ್ಲನ್ನು ಎಸಿತಾರೆ. ಯಾರು? ಜಗಾಯಿ ಮತ್ತು ವದಾಯಿ ಅನ್ನೋರು. ಅದು ನಿತ್ಯಾನಂದರ ಹಣೆಗೆ ತಾಕಿತು. ರಕ್ತ ಬಂದಿತು. ನಿತ್ಯಾನಂದರು ಕೋಪಿಸಿಕೊಳ್ಳದೆ ಅವರ ಹತ್ತಿರ ಹೋಗಿ ಭಗವಂತನಲ್ಲಿ ಇವರನ್ನು ಕ್ಷಮಿಸು ಎಂದು ಬೇಡಿಕೊಂಡರು. ಅಲ್ಲಿ ಹೋಗ್ಬಿಟ್ಟು, ಭಗವಂತ ಇವರನ್ನು ಕ್ಷಮಿಸು, ತಪ್ಪು ಮಾಡಿದರೆ ತಪ್ಪಲ್ಲ, ಅದಕ್ಕೋಸ್ಕರ ಅವರನ್ನು ಕ್ಷಮಿಸು ಅಂತ ಬೇಡ್ಕೊಳ್ತಾರೆ. ಅವಾಗ ಇವರು ಹೆಂಗಾಗಿರಬೇಕು. ಇದನ್ನು ನೋಡಿ ಅವರಿಬ್ಬರೂ ಪರಿವರ್ತನೆ ಆದರು. ಭಕ್ತರಾದ ಚೈತನ್ಯ ದೇವರು